ಅತಿದೊಡ್ಡ ಡ್ರಗ್ಸ್ ಜಾಲವನ್ನ ಭೇದಿಸಿರೋದ್ರ ಡೀಟೇಲ್ಸ್ ಇದು. ಮೈಸೂರಿನಲ್ಲಿ 50 ಕೆಜಿಗೂ ಅಧಿಕ ಎಂಡಿಎಂಎಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮೈಸೂರು ಹೊರವಲಯದ ರಿಂಗ್ ರೋಡ್ನಲ್ಲಿ ಆಗಿರುವಂತಹ ಘಟನೆ ಇದು. ಎಂಡಿಎಂಎ ತಯಾರಿಕಾ ಘಟಕದ ಮೇಲೆ ದಾಳಿಯಂತೆ ಹೆಂಗ್ ಓಪನ್ ಮಾಡಿದ್ರು ಅನ್ನೋದು ಪ್ರಶ್ನೆ ಇಲ್ಲಿ. ಮಹಾರಾಷ್ಟ್ರದಲ್ಲಿ ಸರಿಯಾದಂತಹ ಡ್ರಗ್ಸ್ ಪೆಡ್ಲರ್ನಿಂದ 50 ಕೆಜಿಯಷ್ಟು ಎಂಡಿಎಂಎ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ಸ್. ಅತಿ ದೊಡ್ಡ ಆಪರೇಷನ್. ಎಂಡಿಎಂಎ ಅಂತ ಹೇಳಿದ್ರೆ ಅದು ಎಕ್ಸ್ಟೆಸಿ ಟ್ಯಾಬ್ಲೆಟ್ಗಳು. ಯೂಶಲಿ ಲೈಂಗಿಕ ಕ್ರಿಯೆಗಂತ ಯೂಸ್ ಮಾಡ್ತಾರೆ, ಬಟ್ ಅದು ಬ್ಯಾನ್ ಆಗಿದೆ. ಮಾಡಬಾರ್ದಂದ್ರೂ ಕೂಡ ಮಾಡುವಂತಹ ಕೆಲಸಗಳಾಗ್ತಾ ಇದೆ. 50 ಕೆಜಿ ಅಂತೆ, 50 ಕೆಜಿ. ಇಲ್ಲಿ ತನಕ ಒನ್ ಆಫ್ ದ ಬಿಗ್ಗೆಸ್ಟ್ ಆಪರೇಷನ್ ಮೈಸೂರಿನಲ್ಲಿ ಏನೋ ತಿಳಿದು ಬರ್ತಾ ಇದೆ. ಆಮೇಲೆ ಅದನ್ನು ತಯಾರಿ ಮಾಡೋದಕ್ಕೊಂದು ಘಟಕ ಸ್ಟಾರ್ಟ್ ಆಗಿತ್ತು ಅಂದರೆ ಎಷ್ಟು ವರ್ಷಗಳಿಂದ ಇದು ರನ್ ಆಗ್ತಾ ಇತ್ತು, ಯಾರ್ಯಾರು ಈ ನೆಟ್ವರ್ಕ್ನಲ್ಲಿ ಪಾಲ್ಗೊಂಡಿದ್ರು ಅನ್ನೋದೆಲ್ಲ ಪ್ರಶ್ನೆ ಆಗುತ್ತೆ. ಮೈಸೂರು ಡ್ರಗ್ ಮಾಫಿಯಾದ ಕ್ಯಾಪಿಟಲ್ ಆಗಿ ಬದಲಾಗ್ತಾ ಇದೆಯಾ ಅಥವಾ ಡ್ರಗ್ ಮಾಫಿಯಾಗೆ ಮೈಸೂರು ಸೇಫ್ ಝೋನ್ ಆಗ್ತಾ ಇದೆಯಾ ಅನ್ನುವಂಥ ಒಂದು ಆತಂಕ ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೆ ಕಾರಣ ನಿನ್ನೆ ಮಹಾರಾಷ್ಟ್ರದ ಪೊಲೀಸರು ಮೈಸೂರಿನಲ್ಲಿ 50 ಕೆಜಿ ಪ್ರಮಾಣದ ಮಾದಕ ವಸ್ತುಗಳನ್ನು ಮೈಸೂರಿನಲ್ಲಿ ಸೀಸ್ ಮಾಡಿರುವಂಥದ್ದು. ಮೈಸೂರಿನ ರಿಂಗ್ ರಸ್ತೆಯ ಬಳಿಯಲ್ಲಿನೇ ಒಟ್ಟು 50 ಕೆಜಿ ಬೆಳೆಯ MDMA ಮಹಾರಾಷ್ಟ್ರ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಒಬ್ಬ ಪೆಡ್ಲರ್ ಮಹಾರಾಷ್ಟ್ರ ಪೊಲೀಸರಿಗೆ ಸಿಕ್ಕಿರ್ತಾನೆ. ಅವರು ಕೊಟ್ಟಂತಹ ಖಚಿತವಾದಂತಹ ಮಾಹಿತಿಗಳನ್ನು ಆಧರಿಸಿ ಮೈಸೂರಿನಲ್ಲಿ ನಿನ್ನೆ ರಾತ್ರಿ ಸ್ಥಳೀಯ ಪೊಲೀಸರ ಕಾರ್ಯಾಚರಣೆಯ ಮೂಲಕವಾಗಿ ಒಟ್ಟು 50 ಕೆಜಿ ಮೌಲ್ಯದ MDMA ಮಾದಕವನ್ನು ಮಹಾರಾಷ್ಟ್ರ ಪೊಲೀಸರು ವಶಪಡಿಸ್ಕೊಂಡಿರೋದು. ಇದು ಬೇಲ್ನೋಟಕ್ಕೆ ಒಂದು ಭಾಗದಲ್ಲಿ ಮಾತ್ರ ಇದು ಕಾರ್ ಗ್ಯಾರೇಜ್.